ಈಗ ನೀವು ಯಾವಾಗ ಇವರು ಬಿಡ್ತಾರ ಅಂತ ಕುಂತೀರಿ ನೀವು. ಬ್ಯಾಸರ ಭಾಳ ಆಗ್ಯದ. ಬ್ಯಾಸರಿಸಿ ಬೇರೆ ಆದ್ರೆ ಹತ್ತಿ ಪಾಲಿಗೆ ಬಂದಂಗೆ ಆಗ್ಯದ ನಮ್ಮ ಭಾಷಣ. ಪರಿಸ್ಥಿತಿ ಏನಾಗ್ಯದಂತಂದ್ರೆ ಎಲ್ಲರಿಗೆ ಹಸು ಆಗ್ಯದ. ಹೋಗೋರು ಹೊಂಟ್ರ ಹಿಂದೊಮ್ಮೆ ಮುಂದೊಮ್ಮೆ ನೋಡಾಕ್ತಾರೆ ಹಿಂದಿನವರು. ನಾನು ಭಾಳ ಮಾತಾಡಂಗಿಲ್ಲ, ಪೂಜ್ಯರು ಮಾತಾಡ್ಯಾರ, ಕೇವಲ 1 ತಾಸು ಮಾತಾಡ್ತೀನಿ. ಹಾಗೇನು ತಿಳ್ಕೊಬೇಡ್ರಿ, ಕೇವಲ ಒಂದು 5 ನಿಮಿಷನಾಗ ಮುಗಿಸ್ತೀನಿ. ಇಲ್ಲಿವರೆಗೆ ಪರಮ ಪೂಜ್ಯರು ಭಾಳ ಸುಂದರವಾಗಿ ಮಾತಾಡ್ಯಾರ. ಇಲ್ಲಿ ತನಕ ನಿಮ್ಮ ಈ ಒಂದು ಗುಡಿಯೊಳಗೆ ಕಾರ್ಯಕ್ರಮ ಹೆಂಗಾಗ್ಯದಂತಂದ್ರೆ ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ ಇಲ್ಲಿ ತನಕ ಕಾರ್ಯಕ್ರಮ ಜರುಗಿತ್ತು. ಇವತ್ತಿನ ದಿವಸ ಎಂಥ ಒಂದು ಪವಿತ್ರ ಜಾಗದಾಗ ಕೂತ್ಕೊಂಡು ಯಾರ್ದು ತೊಟ್ಟಿಲ ಸಮಾರಂಭದೊಳಗೆ ಪಾಲ್ಗೊಂಡಿದ್ದತ್ತಂದ್ರೆ ಸಾಕ್ಷಾತ್ ಶಿವನವರು ಪ್ರತಿರೂಪವಾಗಿರುವಂಥ ವೀರಭದ್ರ ಸ್ವಾಮಿಯ ತೊಟ್ಟಿಲ ಸಮಾರಂಭದೊಳಗೆ ಪಾಲ್ಗೊಂಡಿರೋತ್ತಂದರೆ ನಾವೇ ಪುಣ್ಯಾತ್ಮರು ಧನ್ಯಾತ್ಮರು ತಂದರೂ ಕೂಡ ತಪ್ಪಾಗೋದಿಲ್ಲ. ಪೂಜ್ಯರು ಹೇಳ್ದಂಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಬೇಕಪ್ಪ ಅಂತಂದರೆ ಮನುಷ್ಯನಲ್ಲಿರುವಂಥ ನಾ ಹೋಗ್ಬೇಕು. ನೀ ಎಲ್ಲ ಭಗವಂತ ನಿಂದದ. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನ್ನುಂಡ ಅನ್ಯರ ಹೊಗಳುವ ಕುನ್ನಿಗಳೆಂಬೇ ರಾಮನಾಥ್ ಅಂತ ಹೇಳ್ಯಾರ. ಇದೆಲ್ಲ ಭಗವಂತ ಕೊಟ್ಟನಂತ ಹೇಳಿದ್ರು ಪೂಜ್ಯರು. ಸತ್ಯವಾಗಿರುವಂಥ